ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲ್ವಂತ್. ಇದು ನನ್ನ ಕೈಯಲ್ಲಿ ಏನಿದೆ ಸ್ನೇಹಿತರೆ, ಇದು ಕರ್ನಾಟಕ ಹೊಸ ಕೈಗಾರಿಕಾ ನೀತಿ 2009-14 ಅಂತಿದೆ. ಅಂದರೆ ಏನು ಕರ್ನಾಟಕ ರಾಜ್ಯದಲ್ಲಿ ಏನು ಸಿಮೆಂಟ್ ಕಂಪ್ನಿಗಳು, ಸಕ್ಕರೆ ಕಾರ್ಖಾನೆಗಳು ಮತ್ತು ಸೋಲಾರ್ ಕಂಪ್ನಿಗಳು ಏನು ಬರ್ತವೆ, ಅವರಿಗಾಗಿ ಒಂದು ಕೈಗಾರಿಕೆ ನೀತಿ ಅಂತ ಸರ್ಕಾರ ಮಾಡ್ತದೆ ಸ್ನೇಹಿತರೆ. 5 ವರ್ಷದಿಂದ ಒಂದು ಪೀರಿಯಡ್ ಇರುತ್ತದೆ. ಆ 5 ವರ್ಷದಲ್ಲಿ ಅವ್ರಿಗೆ ಏನೇನು ಸವಲತ್ತು ಕೊಡಬೇಕು, ಅವ್ರಿಗೆ ಏನೇನು ವಿನಾಯಿತಿ ಕೊಡಬೇಕು, ಅವ್ರಿಗೆ ಏನೇನು ರಿಯಾಯಿತಿ ಕೊಡಬೇಕು, ಈ ಥರ ಅವ್ರಿಗೆ ಏನೇನು ಸಪೋರ್ಟ್ ಮಾಡಬೇಕು, ಯಾವ ರೀತಿ ಸಪೋರ್ಟ್ ಮಾಡಬೇಕು, ಕೈಗಾರಿಕೆಗಳಿಗೆ ಯಾವ ರೀತಿ ಸಬ್ಸಿಡಿ ಕೊಡಬೇಕು, ಈ ರೀತಿ ಒಂದು ಕೈಗಾರಿಕೆ ನೀತಿ ಅಂತ ಇರ್ತದೆ ಸ್ನೇಹಿತರೆ. ಆ ನೀತಿ ಅಡಿಯಲ್ಲಿ ಕಂಪ್ನಿಗಳು ಪರ್ಮಿಷನ್ ಕೊಡ್ತಾರೆ. ಆ ನೀತಿ ಅಡಿಯಲ್ಲಿ ಈ ಕಂಪ್ನಿಗಳು, ಸರ್ಕಾರಗಳು ನಡ್ಕೊಳ್ಬೇಕಾಗ್ತವೆ. ಇದು ಏನಾಗಿದೆ ಸ್ನೇಹಿತರೆ, ಇದು ಉದ್ಯೋಗ ವಿಷಯದಲ್ಲಿ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮೇ ಅಲ್ಟ್ರಾಟೆಕ್ ಸಿಮೆಂಟ್ ಲಿಮಿಟೆಡ್, ರಾಶ್ರೀ ಸಿಮೆಂಟ್ ವರ್ಕ್ಸ್, ಆದಿತ್ಯನಗರ್, ಮಳಖೇಡ್ ಸಿಮೆಂಟ್ ಕಂಪ್ನಿ ಏನಿದೆ, ಯಾವ ರೀತಿ ಉದ್ಯೋಗ ವಿಷಯದಲ್ಲಿ ಜನರ ಜೊತೆ ಚೆಲ್ಲಾಟ ಆಡ್ತಾಯಿದೆ, ಕಾರ್ಮಿಕರ ಜೊತೆ, ರೈತರ ಜೊತೆ, ಸ್ಥಳೀಯರ ಜೊತೆ ಯಾವ ರೀತಿ ಚೆಲ್ಲಾಟ ಆಡ್ತಾಯಿದೆ ಮತ್ತು ಯಾವ ಪ್ರಮಾಣದಲ್ಲಿ ಉದ್ಯೋಗ ಕೊಡಬೇಕಾಗಿತ್ತು ಆ ಪ್ರಮಾಣದಲ್ಲಿ ಉದ್ಯೋಗ ಕೊಟ್ಟಿಲ್ಲ. ಅಂದರೆ ಯಾವ ರೀತಿ ಮೋಸ, ವಂಚನೆ ಮಾಡ್ತವೆ ಕಂಪ್ನಿಗಳು ಮೊದಲು ಒಂದು ಸಣ್ಣ ವೀಡಿಯೋ ಮಾಡಿ ಹೇಳ್ತಾ ಹೋಗ್ತೀನಿ ನಾನು. ಇದೇ ರೀತಿ ಈ ಕೈಗಾರಿಕೆ ನೀತಿ ಅಡಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳು ಪರವಾನಗಿ ಪಡೆದಿವೆ ಸ್ನೇಹಿತರದು. ಈ ಕೈಗಾರಿಕೆ ನೀತಿಯಲ್ಲಿ, ಹೊಸ ಕೈಗಾರಿಕೆ ನೀತಿ 2009 ಮತ್ತು 14ರಲ್ಲಿ ಇಲ್ಲೆಲ್ಲ ಒಂದು 6-7 ಕಂಪ್ನಿಗಳು ಹೊಸದಾಗಿ ಬಂದಿದ್ದಾವೆ, ಸಿಮೆಂಟ್ ಉತ್ಪಾದನೆ ಮಾಡ್ತಿದ್ದಾವೆ. ಮತ್ತು ಕೆಲವು ಕಂಪ್ನಿಗಳು ಭೂಮಿ ತೊಗೋತಾ ಇದ್ದಾರೆ. ಅವಾಗಿನಿಂದ ಇಲ್ಲಿವರೆಗೆ ಈ ಕೈಗಾರಿಕೆ ನೀತಿ ಅಡಿಯಲ್ಲೇ ಬರ್ತಾವೆ ಸ್ನೇಹಿತರೆ. ಅವಾಗ ಇದು 2009-14 ಏನು ಕೈಗಾರಿಕೆ ನೀತಿ ಇದೆ, ಆ ನೀತಿ ಪ್ರಕಾರ ಯಾವ ರೀತಿ ಇದು ನಮ್ಮ ಗುಲ್ಬರ್ಗ ವಲಯ ಏನಿದೆ, ಅದು ವಲಯ 1 ಅಂತ ಬರ್ತದೆ ಸ್ನೇಹಿತರೆ. ಅದು ಈ ಕಲಬುರಗಿ ಜಿಲ್ಲೆಯದು ಇದೇನು ಇವೆಲ್ಲ ಏನು ತಾಲೂಕುಗಳು, 10 ತಾಲೂಕುಗಳು, ಅವೆಲ್ಲ ಕಲಬುರಗಿ ವಲಯ 1ರಲ್ಲಿ ಬರ್ತವೆ. ಇವೆಲ್ಲ ಸಾಕಷ್ಟು ಇವೆ. ಇವೆಲ್ಲ ರಿಯಾಯಿತಿ, ವಿನಾಯಿತಿ ನಮ್ದು ಯಾವ ರೀತಿ ಸರ್ಕಾರ ಯಾವ ರೀತಿ ಅವರಿಗೆ ಅನುಕೂಲ ಮಾಡಿಕೊಡ್ತದೆ, ಹಲವು ರೀತಿ ಮುಂಚೆ ಹೇಳಿದಾಗ ರಿಯಾಯಿತಿ, ವಿನಾಯಿತಿ, ಸಬ್ಸಿಡಿ, ಎಕ್ಸೆಂಪ್ಷನ್ ಭಾಳಷ್ಟು ಇವೆ. ಅವೆಲ್ಲ ಕಂಪ್ನಿಗಳು ಪಡಿತವೆ ಸ್ನೇಹಿತರೆ, ಭಾಳಷ್ಟು ಪ್ರಮಾಣದಲ್ಲಿ. ಭಾಳ ಸರ್ಕಾರ ಯಾಕಪ್ಪ ಅಂದರೆ ಕಂಪ್ನಿಗಳು ಬರಲಿ, ಇಲ್ಲಿ ಉದ್ಯೋಗ ಸೃಷ್ಟಿಯಾಗಲಿ, ಸುತ್ತಮುತ್ತ 10 ಹಳ್ಳಿ ಉದ್ಧಾರ ಆಗಲಿ, ಸೋಷಲ್ ವರ್ಕ್ ಮಾಡಲಿ, CSR ಆ್ಯಕ್ಟಿವಿಟೀಸು, ಟ್ಯಾಕ್ಸ್ ಕಾರ್ಡ್ ಬರ್ತದೆ, ಸರ್ಕಾರಕ್ಕೆ ಆದಾಯ ಬರ್ತದೆ ಗಣಿಗಾರಿಕೆಯಿಂದ ಮತ್ತು ಸಿಮೆಂಟ್ ಉತ್ಪಾದನೆಯಿಂದ, ಹಲವು ರೀತಿ ಇಲ್ಲಿ ಆಗ್ತದೆ ಅಂತ ಮಾಡ್ತಾರೆ ಸ್ನೇಹಿತರದು, ಅಭಿವೃದ್ಧಿ ಆಗ್ತದಂತ. ಆದರೆ ಇವರು ಯಾವ ರೀತಿ ಮೋಸ ವಂಚನೆ ಮಾಡ್ತಾರೆ, ಇದು ಎಲ್ಲ ಎಕ್ಸೆಂಪ್ಷನ್ ಆನಂತರ ಇನ್ನೊಂದು ಬಾರಿ ಇದರಲ್ಲಿ ಹೇಳ್ತೀನಿ ಸ್ನೇಹಿತರೆ. ಆನಂತರ ಇವತ್ತಿನ ವಿಷಯ ಏನಪ್ಪ ಅಂದರೆ ಉದ್ಯೋಗ ಎಷ್ಟು ಕೊಡಬೇಕಾಗಿತ್ತು ಅಂದರೆ ಸ್ನೇಹಿತರೆ, ಆಲ್ಮೋಸ್ಟ್ 3,000 ಕೋಟಿ ಪ್ರಾಜೆಕ್ಟ್ ಇದೆ. ರಾಶ್ರೀ ಸಿಮೆಂಟ್ ಕಂಪ್ನಿದು 3,000 ಕೋಟಿ ಪ್ರಾಜೆಕ್ಟ್ ಇದೆ, 4ನೇ ಘಟಕದ್ದು. ಅಂದರೆ ಈ ಕೈಗಾರಿಕೆ ನೀತಿ ಪ್ರಕಾರ, ಇದು ನನ್ನ ಕೈಯಲ್ಲಿ ಏನಿದೆ ಕೈಗಾರಿಕೆ ನೀತಿದು, ಈ ಕೈಗಾರಿಕೆ ನೀತಿ ಪ್ರಕಾರ ನಾನು ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಇದು 1250 ಜನರಿಗೆ ಕನಿಷ್ಠ ಉದ್ಯೋಗ ಕೊಡಬೇಕಾಗಿತ್ತು. ಕನಿಷ್ಠ, ಗರಿಷ್ಠ ಜಾಸ್ತಿ ಬೇರೆ. ಇದು ಕನಿಷ್ಠ ಎಷ್ಟಂದರೆ 1250. ರಾಶ್ರೀ ಸಿಮೆಂಟ್ ಕಂಪ್ನಿ 4ನೇ ಘಟಕಕ್ಕಾಗಿ, ಕೇವಲ 4 ಘಟಕಕ್ಕೆ, ಇದು 1, 2, 3 ಘಟಕದ ಎಲ್ಲ ಲೇಬರ್ಗಳು ತಂದು ಅಲ್ಲಿ ಕೆಲಸ ಹಚ್ಚೋದಲ್ಲ. ಹೊಸದಾಗಿ 1250 ಜನರಿಗೆ ಪರ್ಮನೆಂಟ್ ಉದ್ಯೋಗ ಕೊಡಬೇಕಾಗಿತ್ತು. 1250 ಜನರಿಗೆ ಡೈರೆಕ್ಟ್ ಪರ್ಮನೆಂಟ್ ವರ್ಕ್, ಪರ್ಮನೆಂಟ್ ಕೆಲಸ ಕೊಡಬೇಕಾಗಿತ್ತು. ಇಂಡೈರೆಕ್ಟಾಗಿ ಸಾಕಷ್ಟು ಜನರಿಗೆ ಸಿಗಬೇಕಾಗಿತ್ತು. ಇದು ಒಂದೇ. ಇದು 2010-11ರಲ್ಲಿ ಏನು ಪ್ರಾರಂಭ ಆಗಿದೆ. ಅವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಒಂದು 5-6 ಕಂಪ್ನಿಗಳು ಹೊಸದಾಗಿ ಏನು ಬಂದಿದ್ದಾವೆ, ಅವೆಲ್ಲ ಏನು ಸಿಮೆಂಟ್ ಉತ್ಪಾದನೆ ಮಾಡ್ತೇವೆ, ಎಲ್ಲ ಈ ಕೈಗಾರಿಕೆ ನೀತಿಯಲ್ಲೇ ಬರ್ತವೆ ಸ್ನೇಹಿತರೆ. 1250 ಅಂದರೆ ಎಷ್ಟು ಜನರು ಕೆಲಸ ಮಾಡ್ತಾಯಿದ್ದಾರೆ,
ತಾವು ನೋಡ್ಬೋದು. ಇವೆಲ್ಲ ನನಗಿಂತ ಹೆಚ್ಚಾಗಿ ಇಲ್ಲಿ ಸುತ್ತಮುತ್ತ ಹತ್ತಳ್ಳಿ ಏನು ಕಾರ್ಮಿಕರು ಹೋಗ್ತಾರೆ ಅವರಿಗೆಲ್ಲ ಗೊತ್ತಾಗ್ತದೆ. ಏನು ಅವ್ರಿಗೆ ಏನು 10,000 12,000 15,000ದಾಗ ಏನು ದನ ದುಡಿಸೋದಂಗೆ ದುಡಿಸೋತಾರ ರಾಶಿ ಸಿಮೆಂಟ್ ಕಂಪ್ನಿದವರು. ಅವ್ರು ಎಲ್ಲರಿಗೂ ಪರ್ಮನೆಂಟ್ ಮಾಡ್ಕೊಳ್ಬೇಕಾಗಿತ್ತು. ಇವರೆಲ್ಲ ರೈತರಿಗಂತೂ ಕೊಟ್ಟಿಲ್ಲ, ಬೇರೆಯವ್ರಿಗೆ ಕೂಡ ಕೊಟ್ಟಿಲ್ಲ. ಈ ರೈತರಿಗೆ ಉದ್ಯೋಗಕ್ಕಾಗಿ ನಾವು ಸ್ವತಃ ಮಾಜಿ ಮಂತ್ರಿಗಳಾದಂಥ ಎಸ್.ಕೆ. ಕಾಂತ್ ಅವ್ರಿಗೆ ತೊಗೊಂಡು ಸೇಡಂನ ಸಹಾಯಕ ಆಯುಕ್ತರ ಕಚೇರಿ ಮುಂದೆ 5 ವರ್ಷ ಧರಣಿ ಸತ್ಯಾಗ್ರಹ. ಕರ್ನಾಟಕದ ಇತಿಹಾಸದಲ್ಲಿ ಯಾರೂ ಕುಂತಿಲ್ಲ 5 ವರ್ಷ. 150 ಜನರಿಗೆ ರೈತರಿಗೆ ತೊಗೊಂಡು ಉದ್ಯೋಗಕ್ಕಾಗಿ ಉದ್ಯೋಗ ಕೊಡ್ರಿ ನಮಗೂ, ಮತ್ತೇನು ಭೂಮಿ ಏನು ಬೆಲೆ ನಿರ್ಧಾರ ಮಾಡಿರಿ ಅಲ್ಲಿ ವ್ಯತ್ಯಾಸ ಆಗಿದೆ. ಬಾಕಿ ಮೊತ್ತ ನಮಗೆ 4.5 ಲಕ್ಷಕ್ಕೆ ಅದಕ್ಕೂ 15 ಬಡ್ಡಿ ಹಾಕಿ ಕೊಡ್ರಿ ಅಂತ ತಿಳ್ಕೊಂಡು 5 ವರ್ಷ ಸಹಾಯಕ ಆಯುಕ್ತರ ಕಚೇರಿ ಸೇಡಂನಲ್ಲಿ ಧರಣಿ ಸತ್ಯಾಗ್ರಹ ಕುಂತಿದ್ದೀನಿ ಸ್ನೇಹಿತರೆ. ನಾನು 150 ಜನರಿಗೆ ರೈತರಿಗೆ ತೊಗೊಂಡು ಅದರಲ್ಲಿ ಈಗಾಗಲೇ 25-30 ಜನರು ತೀರ್ಕೊಂಡು ಬಿಟ್ಟಿದ್ದಾರೆ. ಹೋರಾಟ ಮಾಡ್ತಾನೆ ಎಲ್ಲರೂ ಸಾಯ್ತಾ ಇದ್ದಾರೆ. ಆದರೂ ಇನ್ನೂ ಸರ್ಕಾರ ಕಣ್ತಿರೋದು ನೋಡಿಲ್ಲ. ಇದು 1250 ಜನರಿಗೆ ಉದ್ಯೋಗ ಕೊಡಬೇಕಾಗಿತ್ತು ಕೈಗಾರಿಕೆ ನೀತಿ. ಇದು ಎಲ್ಲ ಕೈಗಾರಿಕೆ ನೀತಿ ಯಾಕೆ ಮಾಡ್ತೀರಿ ಸರ್ಕಾರಗಳು? ಇದು ಯಾರು ಮೇಲ್ವಿಚಾರಣೆಯಲ್ಲಿ ನಡೀತದೆ? ಇದು ಜಿಲ್ಲಾಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ, ಸಹಾಯಕ ಆಯುಕ್ತರು ಏನು ಮಾಡ್ತಾಯಿದ್ದಾರೆ, ತಹಸೀಲ್ದಾರ್ಗಳು ಏನು ಮಾಡ್ತಾಯಿದ್ದಾರೆ, ಸರ್ಕಾರ ಏನು ಮಾಡ್ತಾಯಿದ್ದಾರೆ? ಕಣ್ಮುಚ್ಚಿ ಕುಂತಿದೆ. ಇದು ಉದ್ಯೋಗ ಯಾವುದೇ ಒಂದು ಉದ್ಯೋಗ ಸೃಷ್ಟಿ ಮಾಡ್ತಾಯಿಲ್ಲ. ಉದ್ಯೋಗ ಬರ್ತದೆ ಅಂತ ಹೇಳ್ತಾರೆ, ಆದರೂ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಾಯಿಲ್ಲ. ಇನ್ನು ಕರ್ನಾಟಕದ ಇರುವುದು ಎಲ್ಲ ಒಟ್ಟು ನನ್ನ ಹತ್ರ ದಾಖಲೆಗಳಿವೆ. ಕರ್ನಾಟಕದಲ್ಲಿ ಎಲ್ಲಿ ಯಾವ್ಯಾವ ಕಂಪ್ನಿ ಬರ್ತಾ ಇದ್ದೇವೆ ಅಂತ, ಮತ್ತು ಎಷ್ಟೆಷ್ಟು ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವೆಲ್ಲ ನಾನು ಈಗ ಅದು ನೆಕ್ಸ್ಟ್ ಬಾರಿ ಮಾಡ್ತೀನಿ ನಾನು. ಇವಾಗ ಕೇವಲ ಇದು ಒಂದೇ ರಾಶ್ರೀ ಸಿಮೆಂಟ್ ಕಂಪ್ನಿ, ಅಲ್ಟ್ರಾಟೆಕ್ ಸಿಮೆಂಟ್ ಲಿಮಿಟೆಡ್, ರಾಶ್ರೀ ಸಿಮೆಂಟ್ ವರ್ಕ್ಸ್, ಆದಿತ್ಯನಗರ್, ಮಳಖೇಡ್. ಈ ಮಳಖೇಡ್ ಕಂಪ್ನಿ ಅಂತ ಭ್ರಷ್ಟ ಕಂಪ್ನಿ ಯಾವುದು ಭಾರತ ದೇಶದಾಗಲೇ ಯಾವುದೂ ಇಲ್ಲ. ಇದು 1250 ಜನರಿಗೆ ಉದ್ಯೋಗ ಕೊಡಬೇಕಾಗಿತ್ತು. ಡೈರೆಕ್ಟ್ ಪರ್ಮನೆಂಟ್ ವರ್ಕರ್ ಕೊಡಬೇಕಿತ್ತು. ಆ ಪರ್ಮನೆಂಟ್ ವರ್ಕರ್ಗಳು ಎಲ್ಲಿದ್ದಾರೆ? ನಾನು ತಿಳಿದ ಮಟ್ಟಿಗೆ ಏನು 3ನೇ ಪ್ಲಾಂಟ್ನಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಅಲ್ಲಿ ಬದಲಾಯಿಸಿ ಅಲ್ಲಿ ಕೆಲಸ ತೊಗೋತಾ ಇದ್ದಾರೆ. ಇವರು 1250 ಜನರಿಗೆ ಉದ್ಯೋಗ ಕೊಡಬೇಕಾಗಿತ್ತು ಕೈಗಾರಿಕೆ ನೀತಿ ಪ್ರಕಾರ. ಅಥವಾ ಅವರು 400 ಜನರಿಗೆ ಕೊಡ್ತೀವಂತ ಮತ್ತು ಸ್ಟೇಟ್ ಹೈ ಲೆವೆಲ್ ಕ್ಲಿಯರೆನ್ಸ್ ಕಮಿಟಿ ಎದುರು ಸಿಂಗಲ್ ವಿಂಡೋ ಹತ್ರ ಏನು ಹೇಳಿದ್ದಾರೆ, ಅಲ್ಲಿ 400 ಜನರಿಗೆ ಅಂತ ಹೇಳಿದ್ದಾರೆ. 400 ಕನಿಷ್ಠ. ಇದು 1250 ಆಲಿಕರ ಪರವಾಗಿಲ್ಲ, 400 ಜನರಿಗಾದರೂ ಪರ್ಮನೆಂಟ್ ನೌಕರಿ ತೊಗೋಬೇಕಾಗಿತ್ತು. ಆದರೆ ಅಲ್ಲಿ ಕೂಡ ತೊಗೊಂಡಿಲ್ಲ. ಯಾಕೆ ಹೀಗೆ ಮಾಡ್ತಾಯಿದ್ದಾರೆ? ಇಲ್ಲಿ ಜನಪ್ರತಿನಿಧಿಗಳು ಏನು ಮಾಡ್ತಾಯಿದ್ದಾರೆ? ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಏನು ಮಾಡ್ತಾಯಿದ್ದಾರೆ? ಪ್ರಿಯಾಂಕ್ ಖರ್ಗೆ ಅವರು ಏನು ಮಾಡ್ತಾಯಿದ್ದಾರೆ? ಆಗಿನ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವಾಗ ಶಾಸಕರಿದ್ದರು, ಸಚಿವರಿದ್ದರು, ಅವಾಗ ಏನು ಮಾಡ್ತಾಯಿದ್ರು? ಹೀಗಾಗಿ ಇದರಲ್ಲೆಲ್ಲ ಅವ್ರ ಕೈವಾಡ ಇದೆ. ಮತ್ತು ವಿರೋಧ ಪಕ್ಷದ ನಾಯಕರು ರಾಜ್ಕುಮಾರ್ ಪಾಟೀಲ್ ತೆಲಕೂರು ಏನು ಮಾಡ್ತಾಯಿದ್ದಾರೆ? ಅವ್ರು ಯಾಕೆ ಹೋಗಿ ಕೇಳಲ್ಲ? ಡಾಕ್ಟರ್ ಶರಣಪ್ರಕಾಶ್ಗೆ ಯಾಕೆ ಹೋಗಿ ಕೇಳಲ್ಲ? ಜನಸಾಮಾನ್ಯವಾಗಿ ನಾನೇ ಕೇಳ್ತಾ ಇದ್ದೀನಿ. ನಾ ಗ್ರಾಮ ಪಂಚಾಯತ್ ಮೆಂಬರ್ ಅಲ್ಲ, ತಾಲೂಕ್ ಪಂಚಾಯತ್ ಮೆಂಬರ್ ಅಲ್ಲ, ಜಿಲ್ಲಾ ಪಂಚಾಯತ್ ಮೆಂಬರ್ ಅಲ್ಲ, ನಾ ಶಾಸಕ ಅಲ್ಲ, MP ಅಲ್ಲ. ನನಗೆ ತಿಳಿದ ಮಟ್ಟಿಗೆ ನಿಮಗೆ ಇದಕ್ಕಿಂತ 1000 ಪಟ್ಟು ಗೊತ್ತಿರ್ತದೆ. ಆದರೆ ತಾವು ಯಾಕೆ ಕೇಳ್ತಾ ಇಲ್ಲ? ಯಾವುದು ವಿಷಯ ತಮಗೂ ಈ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ? ತಾವು 1250 ಜನರಿಗೆ ಯಾಕೆ ಅಲ್ಲಿ ಉದ್ಯೋಗ ಕೊಡ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ? ಅಥವಾ 400 ಜನರಿಗಾದರೂ ಉದ್ಯೋಗ ಕೊಡ್ಲಿಕ್ಕೆ ಯಾಕೆ ಪ್ರಯತ್ನ ಮಾಡಲಿಲ್ಲ? ಹೀಗಾಗಿ ಸ್ನೇಹಿತರೆ, ಏನು ಮಾಡ್ತಾರೆ ಇವು ಕಂಪ್ನಿದವರು? ಉದ್ಯೋಗ ಕೊಡ್ತೀವಂತ ಹೇಳ್ತಾರೆ ಅಲ್ಲಿ, ಆದರೆ ಇಲ್ಲಿ ಉದ್ಯೋಗ ಕೊಡೋದಿಲ್ಲ. ಇದು ಒಂದೇ ಕಂಪ್ನಿದಲ್ಲ, ಇದು ಎಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಸಿಮೆಂಟ್ ಕಂಪ್ನಿಗಳದ್ದು ಇದೇ ಹಾಡು. ಇದೇ ಪ್ರತ್ಯೇಕವಾಗಿ ನಾನು ಮಾಡ್ತಾ ಇದ್ದೇನೆ. ಉದ್ಯೋಗದ ಬಗ್ಗೆ ಪ್ರತ್ಯೇಕವಾಗಿ ಸಮಯ ಬಂದಾಗ ಹಾಗೆ ಮಾಡ್ತಾ, ನನ್ನ ಕೈಗೆ ಯಾವ್ಯಾವ ಡಾಕ್ಯುಮೆಂಟ್ ಸಿಗ್ತವೆ ಎಲ್ಲ ಥರ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡು ಕುಂತೀನಿ ನಾನು. ಅವ್ರು ಏನೇನು ಮಾಡ್ತಾರೆ, ನಮ್ಮ ಕಣ್ಣಿಗೆ ಯಾವ್ಯಾವ ಕಾಣ್ತದೆ ಅವೆಲ್ಲ ನಾನು ಮಾಡ್ತಾ ಹೋಗ್ತೀನಿ. ಎಲ್ಲ ಸಿಮೆಂಟ್ ಕಂಪ್ನಿಗಳು ದಾಖಲೆಗಳು ನನ್ನ ಹತ್ರ ಇವೆ. ಉದ್ಯೋಗದ ಬಗ್ಗೆ ಆಗಲಿ, ಕಾರ್ಮಿಕರದಾಗಲಿ, ಭೂಮಿದಾಗಲಿ, ಪರ್ಮಿಷನ್ದಾಗಲಿ, ಟ್ಯಾಕ್ಸ್ ಆಗಲಿ ಎಲ್ಲ ದಾಖಲೆಗಳು ನಾನು ಇಟ್ಕೊಂಡು ಕುಂತಿದ್ದೇನೆ. ಯಾವ ಅಧಿಕಾರಿಗಳು ಬಾಯಿ ಬಿಡ್ತಾ ಇಲ್ಲ. 3000 ಕೋಟಿಗಿಂತ ಮೇಲ್ಪಟ್ಟಿದ್ದರೆ, ಇದು 3000 ಕೋಟಿದಿದೆ ಸ್ನೇಹಿತರೆ. 3000 ಅಂದರೆ 1250 ಕಂಪಲ್ಸರಿ ಕೊಡಲೇಬೇಕು. 1250 ಜನರಿಗೆ ಉದ್ಯೋಗ ಕೊಡಬೇಕಾಗಿತ್ತು. ಡೈರೆಕ್ಟ್, ಇಂಡೈರೆಕ್ಟಾಗಿ ಮತ್ತು ಸಾಕಷ್ಟು ಜನರು ಪಡಿತಾಯಿದ್ರು. ಆದರೆ ತಾವು ಜನಪ್ರತಿನಿಧಿಗಳಾಗಿ ಡಾಕ್ಟರ್ ಶರಣಪ್ರಕಾಶ್ ಅವರು ಏನೂ ಕೆಲಸ ಮಾಡ್ತಾ ಇಲ್ಲ. ಎಲ್ಲ ಕಂಪ್ನಿ ಏಜೆಂಟ್ರ ಥರ ಬಿಹೇವಿಯರ್ ಮಾಡ್ತಾಯಿದ್ದಾರೆ ಇವರು ಉದ್ಯೋಗದ ಬಗ್ಗೆ, ಇಲ್ಲಿ ಕಾರ್ಮಿಕರ ಬಗ್ಗೆ, ಇಲ್ಲಿ ಪರಿಸರದ ಬಗ್ಗೆ, ಇಲ್ಲಿ ಸ್ಥಳೀಯರ ಬಗ್ಗೆ, ಇಲ್ಲಿ ಉದ್ಯೋಗದ ಬಗ್ಗೆ, ಇಲ್ಲಿ ಟ್ಯಾಕ್ಸ್ ಬಗ್ಗೆ ಯಾವುದೂ ವಿಚಾರ ಮಾಡ್ತಾಯಿಲ್ಲ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು. ಈ ಕೂಡಲೇ
ಇದ್ರ ಬಗ್ಗೆ ಗಮನ ಹರಿಸಬೇಕು. 1250 ಜನರಿಗೆ ಕೂಡಲೇ ಅಲ್ಲಿ ಉದ್ಯೋಗ ಕೊಡಬೇಕು. ಇದೇ ಕಾರಣಕ್ಕಾಗಿ ಇವ್ರು ಯಾರು ಈಗ ಕೊಡೋದಿಲ್ಲ. ಈ 1250 ಜನರಿಗೆ ನಮ್ಮ ಕಣ್ಣಾಗ ಮಣ್ಣು ಹಚ್ಚಿದ್ದಾರೆ ಇವರು ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿದವರು. ಇದೇ ರೀತಿ ಬಿಹೇವಿಯರ್ ಇದೆ ಇವ್ರದ್ದು. ನಮ್ಗೆ ಯಾವುದೂ ಯಾವ ಕಂಪ್ನಿ ಬಂದ್ರೂ ಅಷ್ಟೇ, ಇವು ಯಾರೂ ಉದ್ಧಾರ ಮಾಡೋದಿಲ್ಲ. ಹೀಗಾಗಿ ಕಂಪ್ನಿಗಳು ಯಾಕೆ ಹೊಡಿಬೇಕು, ಯಾಕೆ ಕೆಡಬೇಕು, ಯಾಕೆ ಇಲ್ಲಿದು ಒದ್ದು ಓಡಿಸ್ಬೇಕು, ಯಾಕೆ ಇಲ್ಲಿ ಕಂಪ್ನಿ ಮಾಲಕರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂಬೋದಕ್ಕೆ ಇದೊಂದು ಉದಾಹರಣೆ ಸ್ನೇಹಿತರೆ. ಇದು ಇನ್ನೂ ಸಾಕಷ್ಟು ಇವೆ. ನಮಗೆ 1250 ಜನರಿಗೆ ಪರ್ಮನೆಂಟ್ ನೌಕರಿ ಬೇಕಲ್ಲಿ, ಅದು ದಾಖಲೆಗಳು ಬೇಕು ನನಗೆ. ನಾನು ಸಾಕಷ್ಟು ಬಾರಿ ಬರ್ದೀನಿ, ಇದ್ರ ಬಗ್ಗೆ ಯಾವುದೂ ಉತ್ತರ ಕೊಟ್ಟಿಲ್ಲ. ಇದರಲ್ಲಿ ಮೇಲ್ನೋಟಕ್ಕೆ ಏನು ಕಂಡು ಬರ್ತಪ್ಪ ಅಂದ್ರೆ, ಎಲ್ಲ ಸರ್ಕಾರಗಳು ಈ ಬಂಡವಾಳಶಾಹಿಗಳ ಬೂಟ್ ನೆಕ್ಕ ಕೆಲಸ ಮಾಡ್ತಿದ್ದಾವೆ. ಇಲ್ಲಿ ಸಚಿವರು, ಶಾಸಕರು ಮತ್ತು ವಿರೋಧ ಪಕ್ಷದವರು ಇವೆಲ್ಲ ಬೂಟ್ ಜಾಸ್ತಿ ಯಾರು ನೆಕ್ತಾರೆ ಅನ್ನೋದಕ್ಕೆ ಕಾಂಪಿಟೇಷನ್ ಆಗಿದೆ. ಇದು ಬೂಟ್ ಇದು ಏನಾಗಿದೆ, ಇಲ್ಲಿ ಬೂಟ್ ಯಾರು ಹೆಚ್ಚಿಗೆ ನೆಕ್ತಾರೆ, ಯಾರು ಬಂಡವಾಳಶಾಹಿ ಪರವಾಗಿರ್ತಾರೆ, ಯಾರು ದಲಾಲ್ಗಿರಿ ಮಾಡ್ತಾರೆ, ಯಾರು ಬಡವಗಿರಿ ಮಾಡ್ತಾರೆ, ಅಂಥವ್ರಿಗೆ ಇಲ್ಲಿ ಬೆಲೆ ಇದೆ. ಇವ್ರು ನಿಂತು ಇಲ್ಲಿ ರೈತರು ಸತ್ತು ಹೋಗ್ತಿದ್ದಾರೆ. 4ನೇ ಘಟಕಕ್ಕೆ 1000 ಎಕರೆ ಜಮೀನು ತೊಗೊಂಡಿದ್ದಾರೆ. ಇದು ಅವಾಗೇ ತೊಗೊಂಡಿದ್ದು. 4ನೇ ಘಟಕ ಸಿಮೆಂಟ್ ಘಟಕ 1000 ಎಕರೆಯಲ್ಲಿ 24 ಎಕರೆ ಗೌರ್ಮೆಂಟ್ ಲ್ಯಾಂಡ್ ಇದೆ. ಆ 24 ಎಕರೆಗೆ ಪ್ರತಿ ಎಕರೆಗೆ 8 ಲಕ್ಷ ಖರೀದಿ ಮಾಡಿದ್ದಾರೆ. ಅದೇ ರೈತರ ಭೂಮಿ 3.5 ಲಕ್ಷ ಖರೀದಿ ಮಾಡಿದ್ದಾರೆ. ನಿಮಗೆ ಉದ್ಯೋಗ ಕೊಡೋದಿಲ್ಲ ಅಂತ ತಿಳ್ಕೊಂಡು 4.5 ಲಕ್ಷ ಸೇರಿಸ್ಕೊಟ್ಟಿದ್ದಾರೆ. 3.5 ಲಕ್ಷ ಭೂಮಿ ಬೆಲೆ, 4.5 ಲಕ್ಷ ನಿಮಗೆ ಉದ್ಯೋಗ ಕೊಡೋಲ್ಲ. ಮತ್ತು ಉದ್ಯೋಗ ಕೊಡಲ್ಲ ಅಂದ್ರೆ ಕಂಪ್ನಿ ಯಾಕೆ ಬರಬೇಕು, ಕಂಪ್ನಿ ಯಾಕೆ ಇರಬೇಕಿಲ್ಲಿ, ಕಂಪ್ನಿ ಯಾಕೆ ಒಡೆದು ಹಾಕಬಾರ್ದು ಅಂಬೋದು ನನ್ನ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟವರು ಅಧಿಕಾರಿಗಳು, ನಾನು ಹೇಳ್ತಾ ಇದ್ದೀನಿ, ಇಂಥ ಅಯೋಗ್ಯ IAS ಅಧಿಕಾರಿಗಳು, ಇಂಥ ನಾಲಾಯಕ್ KS ಅಧಿಕಾರಿಗಳು, ಇಂಥ ಥರ್ಡ್ ಕ್ಲಾಸ್ ಸರ್ಕಾರಿ ನೌಕರಗಳು ಏನು ಕಣ್ಮುಚ್ಕೊಂತಾರೆ. ಇವರು ಉದ್ಯೋಗ ಕೊಡಲ್ಲ, ಏನು ಕೊಡಲ್ಲ, ಅಭಿವೃದ್ಧಿ ಮಾಡಲ್ಲ, ಟ್ಯಾಕ್ಸ್ ಇಲ್ಲ, CSR ಇಲ್ಲ, ಇಷ್ಟು ಹೇಳ್ತಾ ಇದ್ರು. ಒಬ್ಬ ಅಧಿಕಾರಿಗಳು ಕೇಳ್ತಾ ಇಲ್ಲ. ಅವೆಲ್ಲ ತಮ್ಮ ಉದ್ಧಾರಕ್ಕಾಗಿ IAS ಪಾಸ್ ಮಾಡ್ತಾರೆ, ತಮ್ಮ ಉದ್ಧಾರಕ್ಕಾಗಿ KS. ಯಾರು ಸಮಾಜಕ್ಕಾಗಿ ಯಾರೂ ಪಾಸ್ ಆಗೋದಿಲ್ಲ, ಯಾರಿಲ್ಲ. ಇದು ಎಲ್ಲ ಅವರು ಸ್ವಹಿತಾಸಕ್ತಿ ಸಲುವಾಗಿ ಮಾಡೋದು, ಯಾರೂ ಇಲ್ಲಿ ಮಾಡೋದಿಲ್ಲ. ಯಾರು ಎಲ್ಲ ಬಂಡವಾಳಶಾಹಿಗಳ ಬೂಟ್ ನೆಕ್ಕ ಕೆಲಸನೇ ಮಾಡ್ತಾಯಿದ್ದಾರೆ. ಮತ್ತು ಬೂಟ್ ನೆಕ್ಕ ಹೆಂಗಂದರೆ ಕಾಂಪಿಟೇಷನ್ ಬಿದ್ದಿದೆ. ಹೆಚ್ಚಿಗೆ ನಾನು ಎಕ್ತೀನಿ, ನೀನು ಎಕ್ತೀನಿ, ನಾನು ಎಕ್ತೀನಿ, ನೀನು ಎಕ್ತೀನಿ, ನಾನು ಎಕ್ತೀನಿ, ನೀನು ಎಕ್ತೀನಿ, ಹೀಗೆ ಆಗಿದೆ. ಇದು ಪೂರ್ತಿ ಬೂಟ್ ನೆಕ್ಕ ಕೆಲಸನೇ ಮಾಡ್ತಾಯಿದ್ದಾರೆ. ಇವು ಯಾರು ಕೆಲಸ ಮಾಡೋದು ಇದೇ ರೀತಿ ಮುಂದುವರೆದ್ರೆ ಇನ್ನೂ 2 ತಿಂಗಳು ಟೈಮ್ ಇದೆ. ಅಲ್ಲಿವರೆಗೆ ಎಚ್ಚೆತ್ತುಕೊಳ್ಬೇಕು. ಒಂದು ವೇಳೆ ಎಚ್ಚೆತ್ತುಕೊಳ್ಳೋದಿದ್ರೆ ಮುಂದೆ ದೊಡ್ಡ ಹೋರಾಟ ಮಾಡಬೇಕಾದ್ರೆ ರೈತರು ಮನೆಗೆ ಹೋಗಿ ಎಬ್ಬಿಸ್ಕೊಂಡು ತೊಗೊಂಬರ್ತೀನಿ ನಾನು. ಅಲ್ಲಿಗೆ ಹೋಗಂಗೆ ಮಾಡಬಾರ್ದು. ಇಲ್ಲೇ ತಾವು ಏನಾದ ಇದೇ ಕಾನೂನು ಪ್ರಕಾರ ತಾವು ಕೆಲಸಗಳು ಮಾಡಬೇಕು. ತಮ್ಮ ಹೆಸರು ಆಗ್ತದೆ, ಕೀರ್ತಿ ಪತಾಕೆ ಹಾರಿಸ್ತೀರಿ. ಒಂದು ವೇಳೆ ಇಲ್ಲಾಂದರೆ ನಿಮ್ಮದು ತಲೆ ಮೇಲೆ ಹಣಿ ಮೇಲೆ ಬರೆದು ಬಿಡುತ್ತೆ, ಇದು ಕಂಪ್ನಿ ಏಜೆಂಟ್ರಾರ ದಲಾಲರ ಅಂತ. ಇಷ್ಟೇ. ಇದು ಆ ಮಟ್ಟಕ್ಕೆ ಒಯ್ಲಕ್ಕೆ ಬಿಡಬಾರ್ದು ಅಂತ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ. ಮತ್ತು ರೈತರು, ಯಾವುದೇ ರೈತರು, ಕಲಬುರಗಿ ಜಿಲ್ಲೆಯಲ್ಲಿರುವ ಎಲ್ಲ ರೈತರು ಯಾರೇ ಇರಲಿ, ಕಂಪ್ನಿಯಲ್ಲಿ ಏನು ಭೂಮಿ ಕಳ್ಕೊಂಡ್ರಿ, ನಿಮ್ಮ ಭೂಮಿ ನಿಮಗೆ ವಾಪಸ್ ಆಗ್ತಾವೆ. ಕಂಪ್ನಿಗಳು ಎಲ್ಲ ಇಲ್ಲಿಗಲ್ ಅವೆ. ಎಲ್ಲ ಸಿಮೆಂಟ್ ಕಂಪ್ನಿಗಳು, ಚೆಟ್ಟಿನಾಡು ಸಿಮೆಂಟ್ ಕಂಪ್ನಿ, ಸಾಗರ್ ಸಿಮೆಂಟ್ ಕಂಪ್ನಿ, ಶ್ರೀ ಸಿಮೆಂಟ್ ಕಂಪ್ನಿ, ಓರೇಡ್ ಸಿಮೆಂಟ್ ಕಂಪ್ನಿ, ರಾಜಶ್ರೀ ಸಿಮೆಂಟ್ ಕಂಪ್ನಿ, ವಾಸವದ ಸಿಮೆಂಟ್ ಕಂಪ್ನಿ, ಮತ್ತು ಚಿತ್ತಾಪುರ ತಾಲೂಕಿನಲ್ಲಿರುವ ಶ್ರೀ ಸಿಮೆಂಟ್ ಕಂಪ್ನಿ, ಮತ್ತು ಎಲ್ಲ ಸಿಮೆಂಟ್ ಕಂಪ್ನಿ ಏನು ಇದ್ದು ಇಲ್ದು ಎಲ್ಲ ವಾಡಿ ಸಿಮೆಂಟ್ ಕಂಪ್ನಿ. ಅವು ಯಾವುದು ದಾಖಲೆಗಳಿಲ್ಲ, ಏನೂ ಇಲ್ಲ, ಪರ್ಮಿಷನ್ ಇಲ್ಲ, ಟ್ಯಾಕ್ಸ್ ಇಲ್ಲ, CSR ಇಲ್ಲ, ಏನಿಲ್ಲ. ಆ ಕಂಪ್ನಿ ಇದ್ರೂ ಅಷ್ಟೇ, ಇರಲಿಲ್ಲ ಅಂದ್ರೂ ಅಷ್ಟೇ. ಮೊದಲು ಯಾವ ಕಂಪ್ನಿ ಒಡೆದು ಹಾಕಬೇಕೋ ಬಿಡ್ಬೇಕು ಗೊತ್ತಿಲ್ಲ, ಆದರೆ ಮಳಖೇಡ ಅಂತ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಮೊದಲು ಒಡೆದು ಹಾಕ್ಬೇಕು ಸ್ನೇಹಿತರೆ. ಇದು ನಾವೆಲ್ಲರೂ ಕೇಳಬೇಕು. ಅಲ್ಲಿ ಏನು ನಾವು ಧರಣಿಗೆ ಕುಂತಿದ್ದೆವು, ಅವ್ರಿಗೆ ಭೂಮಿ ಕಳ್ಕೊಂಡ್ರೆ, ಆದರೆ ಅವ್ರಿಗೆ ಉದ್ಯೋಗ ಕೊಟ್ಟಿಲ್ಲ. ಹೀಗಾಗಿ ಉದ್ಯೋಗ ಬದಲಾಗಿ ದುಡ್ಡು ಕೊಟ್ಟಾರ. ಗ್ರೇಷಿ ಅಂತಿಕೊಂಡು, ಖುಷ್ ಅಂತಿಕೊಂಡು, ದಿಲ್ ಖುಷ್ ಅಂತಿಕೊಂಡು ಕೊಟ್ಟಿದ್ದಾರೆ ಅವರು. ಆದರೆ ಉದ್ಯೋಗ ಕೊಡಬೇಕಾಗಿತ್ತು. ಆ ಭೂಮಿ ಕೊಟ್ಟಿದ್ದ ರೊಕ್ಕ ಯಾರ ಹತ್ರ ಉಳ್ಕೊಂಡಿಲ್ಲ. ಈಗ ಕೆಲವು ಜನರ ಹತ್ರ ಉಳ್ಕೊಂಡಿದೆ. ಉಳಿದವರೆಲ್ಲ ಬೀದಿ ಪಾಲಾಗಿದ್ದಾರೆ, ಕೆಲವು ಸತ್ತು ಹೋಗಿದ್ದಾರೆ, ಮನೆ ಹಾಳಾಗಿ ಹೋಗಿವೆ. ಹೀಗಾಗಿ ಭೂಮಿ ಯಾವುದೇ ಕಾರಣಕ್ಕೆ ಕಂಪ್ನಿಗಳಿಗೆ ಕೊಡ್ಲಕ್ಕೆ ಹೋಗ್ಬೇಡ್ರಿ. ಈಗೇನು ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಏನು ಮತ್ತೆ ಬರ್ತಾಯಿದೆ. ಮತ್ತು 2000 ಸಿಮೆಂಟ್ ಕಂಪ್ನಿ, ಮತ್ತು 2000 ಎಕರೆ ಮಳಖೇಡು ಮತ್ತು ಹುಡುಗಿ ಹಂಗನಳ್ಳಿಯಲ್ಲಿ ತೊಗೋತಾ ಇದೆ. ಮತ್ತು 2000 ಎಕರೆ ದಿಗ್ಗಾಂವನಲ್ಲಿ ತೊಗೋತಾ ಇದೆ. ಮತ್ತು 2000 ಎಕರೆ ರಾವೂರಲ್ಲಿ ತೊಗೋತಾ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕಾಗಿ ತಾವುಗಳು ಭೂಮಿ ಕಳ್ಕೊಬಾರ್ದು, ಭೂಮಿ ಕೊಡಬೇಡ್ರಿ. ಒಂದು ವೇಳೆ ಕೊಡಂಗಿತ್ತಂದರೆ ಎಕರೆಗೆ 1 ಕೋಟಿ 2 ಕೋಟಿ ಕೊಟ್ಟು ಉದ್ಯೋಗ ಪಡೀರಿ. ಇಷ್ಟೇ. ಭೂಮಿ ಮತ್ತು ಕಳ್ಕೊಂಡು ಭೂಮಿ ಮತ್ತು ಸಿಗೋದಿಲ್ಲ. ಹೀಗಾಗಿ ನಾನು ಎಲ್ಲ ರೈತರಲ್ಲಿ ಮನವಿ ಮಾಡ್ಕೊಳ್ತೀನಿ, ಯಾವುದೇ ಕಾರಣಕ್ಕಾಗಿ ಭೂಮಿ ಕಳ್ಕೊಳ್ಳೋಕೆ ಹೋಗ್ಬೇಡ್ರಿ. ಉದ್ಯೋಗ ಸಿಗೋದಾದರೆ ಮತ್ತು ನಿಮ್ಮ ಭೂಮಿಗೆ ತಕ್ಕ ಬೆಲೆ ಸಿಗೋದಾದರೆ 1 ಕೋಟಿಯಿಂದ 2 ಕೋಟಿ ಸಿಗೋದಾದರೆ ತಾವು ಬೇಕಾದ ಮಾಡ್ಕೊಳ್ರಿ.
ಅದೇನು ಪರಿಸರದ ಆಗಲಿ ಅದರದ್ದು ಇನ್ನಿತರದ ಆಗಲಿ ಅವು ಏನು ನಾವು ಹೋರಾಟ ಮಾಡ್ತೀವಿ. ಇಲ್ಲ ಅದಕ್ಕಿಂತ ಹೆಚ್ಚಾಗಿ ರೈತರಿಗಿಂತ ಕೃಷಿ ಕಾರ್ಮಿಕರು ಬೀದಿ ಪಾಲಾಗ್ತಾರೆ. ಅವರು ರೈತರು ಭೂಮಿ ಮಾರ್ಕೊಂಡು ಉದ್ಯೋಗ ತೊಗೊಂಡು ದುಡ್ಡು ತೊಗೊಂಡು ಇರ್ತಾರೆ. ಆದರೆ ಕೃಷಿ ಕಾರ್ಮಿಕರು ಎಲ್ಲಿರಬೇಕು? ಕೃಷಿ ಭೂಮಿ ಇದ್ದರೆ ಮಾತ್ರ ಕೃಷಿ ಕಾರ್ಮಿಕರು. ಈ ಹೆಚ್ಚಾನ ಜನರು ಗುಳೆ ಹೋಗೋದು ಕೃಷಿ ಕಾರ್ಮಿಕರ ಸ್ನೇಹಿತರೆ. ಕೃಷಿ ಕಾರ್ಮಿಕರು ಇವೆಲ್ಲ ಏನು ಗುಡಿ ಕೈಗಾರಿಕೆಗಳು ಅಂತ ಎಲ್ಲ ಒಟ್ಟು ನಾಶ ಹೊಂದಿದ್ದೇವೆ ಇವೆಲ್ಲ ಇಂಥ ಕಂಪ್ನಿಗಳು ಬರೋದರಿಂದ. ಹೀಗಾಗಿ ಬೇರೆ ರೈತರು, ಸಾರ್ವಜನಿಕರು ಮತ್ತು ಎಲ್ಲ ಕಂಪ್ನಿಯ ಸುತ್ತಮುತ್ತ 10 ಹಳ್ಳಿ ರೈತರು ಎಲ್ಲ ಎಚ್ಚೆತ್ಕೊಳ್ಬೇಕು. ಯಾವುದೇ ಕಾರಣಕ್ಕಾಗಿ ಭೂಮಿ ಕೊಡಬೇಡ್ರಿ. ಕೊಟ್ಟರೆ ಈ ಥರ ಉದ್ಯೋಗ ಪಡಿಬೇಕು, ಕಂಪಲ್ಸರಿ ಉದ್ಯೋಗ. ಇವು ಎಲ್ಲ ಮೋಸ ವಂಚನೆ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಉದ್ಯೋಗ ಬದಲಾಗಿ ದುಡ್ಡು ಕೊಡ್ತಾಯಿದ್ದಾರೆ. ಅದು ಯಾವುದಕ್ಕೂ ಆ ದುಡ್ಡು ನಿಲ್ಲುವುದಿಲ್ಲ. ತಾವು ಮತ್ತೆ ಬೀದಿ ಪಾಲಿ ಆಗಬೇಕಾಗ್ತದೆ. ಆ ಭೂಮಿಗೆ ತಕ್ಕಂತೆ ಬೆಲೆ ಕೊಡ್ತಾಯಿಲ್ಲ ಕಂಪ್ನಿಗಳು. ಅಲ್ಲಲ್ಲಿ ನಿಮ್ಮ ಶಾಸಕರು ಅವ್ರಿಗೆ ಹೋಗಿ ಕೇಳ್ರಿ, ಅವ್ರಿಗೆ ಕೈಗಾರಿಕೆ ನೀತಿ ಪ್ರಕಾರ ಎಷ್ಟು ಉದ್ಯೋಗ ಕೊಡಬೇಕು ಅಷ್ಟು ಉದ್ಯೋಗ ಕೊಡಬೇಕಂತ ತಿಳ್ಕೊಂಡು ಪ್ರತಿ ಸರ್ವೆ ನಂಬರ್ 1 ಅಂತ ಅವ್ರು ಯಾವುದೇ ಕಾರಣಕ್ಕೂ ಅವ್ರು ಕೊಡಲ್ಲ, ಉದ್ಯೋಗ ಮಾತ್ರ ಕೊಡುವುದಿಲ್ಲ. ಒಂದು ವೇಳೆ ಕೊಟ್ಟರೆ ಮತ್ತು ಸ್ವಂತ ತಮ್ಮ ಆ ಶಕ್ತಿ ಒಂದು 10 ಜನರಿಗೆ ನೌಕರಿ ಹಚ್ಚೋ ಶಕ್ತಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಯಾವ ಸಚಿವರು ಯಾವ ಶಾಸಕರ ಹತ್ರ ಇಲ್ಲ ಸ್ನೇಹಿತರೆ. ಕಂಪ್ನಿಯಲ್ಲಿ ಹೋಗಿ ಒಂದು 10 ನೌಕರಿ ಕೊಡ್ರಮ್ಮ ಅಂತ ಕೇಳೋದು ತಾಕತ್ ಯಾರೊಬ್ಬ ಹತ್ರನೂ ಇಲ್ಲ ಸ್ನೇಹಿತರೆ. ಇದು ನಾನು 6 ತಿಂಗಳು ಹಿಡಿದು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇದೆಲ್ಲರೂ ಗಮನಕ್ಕೆ ಬಂದಿದೆ. ಇದು ಸಚಿವರುಗಳು, ಶಾಸಕರುಗಳು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ತಮ್ಮ ಕ್ಷೇತ್ರದಲ್ಲಿ ತಾವು ಮೋಸ ಮಾಡ್ತಾಯಿದ್ದೀರಿ. ತಮ್ಮ ರೈತರಿಗೆ ಮೋಸ ಮಾಡ್ತಾಯಿದ್ದೀರಿ, ಗ್ರಾಮಸ್ಥರಿಗೆ ಮೋಸ ಮಾಡ್ತಾಯಿದ್ದೀರಿ, ಕೃಷಿ ಕಾರ್ಮಿಕರಿಗೆ ಮೋಸ ಮಾಡ್ತಾಯಿದ್ದೀರಿ, ಕಂಪ್ನಿ ಏಜೆಂಟರು ದಲ್ಲಾರ ಥರ ಬಿಹೇವ್ ಮಾಡ್ತಾಯಿದ್ದೀರಿ. ಅವು ಏನು ಉದ್ಯೋಗ ಕೊಡಬೇಕಾಗಿತ್ತು, ಯಾವ್ಯಾವ ಕಂಪ್ನಿಗಳು ಉದ್ಯೋಗ ಕೊಡಬೇಕಾಗಿತ್ತು ಆ ಉದ್ಯೋಗ ಕೊಡ್ತಾಯಿಲ್ಲ ಸ್ನೇಹಿತರೆ. ಈಗ 1000ದಿಂದ 3000 ಎಕರೆ 3000 ಕೋಟಿವರೆಗೆ ಏನದ 1750ರಿಂದ 750 ಆದರೂ ಪರ್ಮಿಟ್ ನೌಕರಿ ಕೊಡ್ಬೇಕು ಸ್ನೇಹಿತರೆ. ಉಳಿದು ಎಲ್ಲ 2000 ಕೋಟಿಯಲ್ಲಿ ಪ್ರಾಜೆಕ್ಟ್ ಇವೆ ಎಲ್ಲ ಸಿಮೆಂಟ್ ಕಂಪ್ನಿಗಳು. ಶ್ರೀ ಸಿಮೆಂಟ್ ಕಂಪನಿ, ಚೆಟ್ಟಿನಾಡು, ಸಾಗರ್, ಓರಿಯಂಟು, ಶಾಬಾದು, ಇವೇನು ಕಂಪ್ನಿಗಳು ರಾಶ್ರೀ ಇವೆಲ್ಲ ಏನಿವೆ 1000 ಕೋಟಿ ಮೇಲ್ಪಟ್ಟು ಮತ್ತು 2000 ಕೋಟಿ ಮೇಲ್ಪಟ್ಟಿವೆ ಪ್ರಾಜೆಕ್ಟು. ಅಂದರೆ ಅಲ್ಲಿ 750 ಆದರೂ ಕಂಪಲ್ಸರಿ ಪರ್ಮನೆಂಟ್ ನೌಕರಿ ಕೊಡಬೇಕಾಗಿ ಸ್ನೇಹಿತರೆ. ಮತ್ತು ಪ್ರತಿ 100 ಕೋಟಿ ರೂಪಾಯಿಗಳ ಹೆಚ್ಚುವರಿಗೆ ಇದೇನು 1000 ಕೋಟಿ ಅದ ಅದಕ್ಕಿಂತ 100 ಕೋಟಿ ಹೆಚ್ಚೇ ಆದರೆ ಹೆಚ್ಚುವರಿ ಹುಡುಕಿ ಮತ್ತು 25 ಜನರಿಗೆ ಹೆಚ್ಚಿಗೆ ಉದ್ಯೋಗ ಕೊಡ್ಬೇಕಂತ ಸ್ನೇಹಿತರೆ ಕೈಗಾರಿಕೆ ನೀತಿ. ಆ ಕೈಗಾರಿಕೆ ನೀತಿ ಇರೋದೊಂದು ಈ ಭ್ರಷ್ಟ ಅಯೋಗ್ಯ 4 ಅಧಿಕಾರಿಗಳು ಮತ್ತು ಭ್ರಷ್ಟ ಅಯೋಗ್ಯ 4 ಜನಪ್ರತಿನಿಧಿಗಳು ಮಾಡೋ ಕೆಲಸ ಒಂದು. ಹೀಗಾಗಿ ತಾವು ಎಚ್ಚೆತ್ತುಕೊಳ್ಬೇಕು, ಇವ್ರ ಬಗ್ಗೆ ಗಮನ ಹರಿಸ್ಬೇಕು, ಇವ್ರಿಗೆ ಕೇಳಬೇಕು ಸ್ನೇಹಿತರೆ. ತಾವೆಲ್ಲ ಉದ್ಯೋಗ ಏನೈತೆ ಅಂತ ಕೇಳಬೇಕು. ತಾವು ಈಗಾಗಲೇ ಖರೀದಿ ಮಾಡ್ತಾಯಿದ್ದಾರೆ, ಉದ್ಯೋಗ ಬದಲಾಗಿ ದುಡ್ಡು ಯಾಕೆ ಕೊಡ್ತಾಯಿದ್ದಾರೆ, ಉದ್ಯೋಗ ಕೊಡ್ರಿ ಅಂತ ಕೇಳ್ರಿ ಸ್ನೇಹಿತರೆ. ಅಲ್ಲಿವರೆಗೂ ಮತ್ತೆ ವೀಡಿಯೋ ಮಾಡ್ತೀನಿ ಸ್ನೇಹಿತರೆ. ಮತ್ತೊಂದು ಯಾವ ವಿಷಯಗಳು ಬರ್ತಾವೆ ಆ ರೀತಿ ವೀಡಿಯೋ ಮಾಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ಜೈ ಭೀಮ್, ನಮ್ಮ ಬುದ್ಧಾಯ ಸ್ನೇಹಿತರೆ. ಇದು ಕಾಪಿ ನಾನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಅದರ ಪ್ರಕಾರ ತಾವು ಅಲ್ಲಿ ಶಾಸಕರಿಗೆ ಸಚಿವರಿಗೆ ಹೋಗಿ ಕೇಳ್ರಿ ಸ್ನೇಹಿತರೆ. ಜೈ ಭೀಮ್, ನಮ್ಮ ಬುದ್ಧಾಯ.